ನಮಸ್ತೆ ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ.ಇ.ಟಿಗೆ ಸಂಬಂಧಪಟ್ಟಂತೆ 2022ರ ಪೇಪರ್ 1 ಹಾಗೂ ಪೇಪರ್ 2ರ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಗಮನಿಸ್ಬೋದು, ಇದು ಪೇಪರ್ ಫಸ್ಟು, ಇದು ಪೇಪರ್ ಸೆಕೆಂಡು. ಈಗ ನಾವು ಪೇಪರ್ ಫಸ್ಟ್ ನೋಡೋದಾದರೆ ಲ್ಯಾಂಗ್ವೇಜ್ ಫಸ್ಟ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ 1ರಿಂದ 8 ಪ್ರಶ್ನೆಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಪ್ಯಾಸೇಜ್ ಇದೆ, ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಪ್ಯಾಸೇಜ್ ಇದೆ. ಈ ಪ್ಯಾಸೇಜ್ ಅದ್ರ ಮೇಲೆ ಪ್ರಶ್ನೆ 1, ಪ್ರಶ್ನೆ 2, ಪ್ರಶ್ನೆ 3, ಪ್ರಶ್ನೆ 4 ಈ ಪ್ಯಾಸೇಜಿಗೆ ಸಂಬಂಧಪಟ್ಟಂತೆ ಮೊದಲನೇ ಪುಟದಲ್ಲಿ 4 ಪ್ರಶ್ನೆಗಳಿದ್ದಾವೆ ಮತ್ತು ಪ್ಯಾಸೇಜ್ ಇದೆ. ಪ್ಯಾಸೇಜಿಗೆ ಸಂಬಂಧಪಟ್ಟ ಈ 4 ಪ್ರಶ್ನೆಗಳನ್ನ ಮೊದಲನೇ ಪುಟದಲ್ಲಿ ನಾವು ನೋಡ್ಬೋದು. ನೆಕ್ಸ್ಟು ಇನ್ನುಳಿದಂತಹ 4 ಪ್ರಶ್ನೆಗಳಿದಾವೆ ಇಲ್ಲಿ. ಪ್ರಶ್ನೆ 5, ಪ್ರಶ್ನೆ 5, ಪ್ರಶ್ನೆ 6, ಪ್ರಶ್ನೆ 7, ಪ್ರಶ್ನೆ 8, ಪ್ರಶ್ನೆ ನೆಕ್ಸ್ಟ್ ಈಗ ಪುಟ ಸಂಖ್ಯೆ 2ರಲ್ಲಿ ಈ 4 ಪ್ಯಾಸೇಜಿಗೆ ಸಂಬಂಧಪಟ್ಟಂಥ 4 ಪ್ರಶ್ನೆಗಳು, ಹಾಗೆ ಇಲ್ಲೊಂದು ಕೊಟ್ಟಿದ್ದಾರೆ ಪದ್ಯ ಭಾಗವನ್ನು. ಈ ಪದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ಮುಂದೆ ಬರುವಂಥ 9ರಿಂದ 15 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗತ್ತೆ. ನೋಡ್ಬೋದು ಏನಿದೆಯಲ್ಲ, ಇದು 5, 6, 7, 8 ಈ ಪ್ಯಾಸೇಜಿಗೆ ಸಂಬಂಧಿಸಿರೋಂಥ ಪ್ರಶ್ನೆಗಳು. ನೆಕ್ಸ್ಟ್ ಇಲ್ಲಿ ಈ ಪದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ಈಗ 9ರಿಂದ 15 ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬೇಕಾಗತ್ತೆ. ಮುಂದೆ ಪುಟ ಸಂಖ್ಯೆ 3, ಒಂಬತ್ತು, 10, 11, ಪ್ರಶ್ನೆ 12, 13, 14, 15 ಇಲ್ಲಿವರೆಗೂ ಕೂಡ ಪದ್ಯಕ್ಕೆ ಸಂಬಂಧಪಟ್ಟಿರುವಂತಹ ಪ್ಯಾಸೇಜ್ ಆಗಿದೆ. ಇದು ಪದ್ಯ ಭಾಗ. 8ರವರೆಗೂ ಗದ್ಯ ಭಾಗ. ನೆಕ್ಸ್ಟು 9ರಿಂದ 15 ಏನು ನೋಡಿದ್ವಲ್ಲ ನಾವಿಲ್ಲಿ, ಇದಿಷ್ಟು ಏನು ಗದ್ಯ ಭಾಗ ಆಗಿದೆ. ನೆಕ್ಸ್ಟು ಮುಂದುವರೆದು ಪ್ರಶ್ನೆ 16, ನೆಕ್ಸ್ಟು 17ನೇ ಪ್ರಶ್ನೆ, ಇಲ್ಲೀಗ 18, 19, 20ನೇ ಪ್ರಶ್ನೆ, 21, 22ನೇ ಪ್ರಶ್ನೆ, ಇದು 23. ಈ 5 ಪುಟಗಳಿಗ ಫುಲ್ ಕವರ್ ಆಯಿತು. ನೆಕ್ಸ್ಟು 24ನೇ ಪ್ರಶ್ನೆ, 25, 26, 27, 28, 29,
30. ಸರಿನಾ? ಭಾಷಾ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡದಲ್ಲಿ ಎಷ್ಟಿರುತ್ತೆ? 30 ಪ್ರಶ್ನೆಗಳನ್ನ ತೆಗೆದಿರ್ತಾರೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ 30 ಪ್ರಶ್ನೆಗಳನ್ನ ತೆಗೆದಿರ್ತಾರೆ. ಅದರಲ್ಲಿ ಪ್ಯಾಸೇಜ್ ಇರುತ್ತೆ. ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಪ್ಯಾಸೇಜನ್ನು ನೋಡ್ಬೋದು, ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರುವಂಥ ಪ್ಯಾಸೇಜನ್ನು ನೋಡ್ಬೋದು, ಹಾಗೆ ಗ್ರಾಮರಲ್ಲಿ ಇರುವಂಥದ್ದು ನೋಡ್ಬೋದು, ಹಾಗೆ ಏನು ಬೋಧನಾಶಾಸ್ತ್ರ, ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇದರಲ್ಲಿ ಇರ್ತವೆ. ಈಗ ಪೇಪರ್ ಸೆಕೆಂಡಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ನೋಡ್ತಾ ಹೋಗೋಣ. ಈಗ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಪೇಪರ್ ಸೆಕೆಂಡ್ನ ನೋಡ್ತಾ ಹೋಗೋಣ. ಈಗ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಪೇಪರ್ ಸೆಕೆಂಡ್ನಲ್ಲಿ ಬರುವಂತಹ ಕನ್ನಡದ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಈಗ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ ಪೇಪರ್ ಸೆಕೆಂಡ್ನಲ್ಲಿ ಬರುವಂತಹ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ನ ಕನ್ನಡ ಭಾಷಾ ಸಾಮರ್ಥ್ಯದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ, 1 ರಿಂದ 8 ಪ್ರಶ್ನೆಗಳು ಇದ್ದಾವೆ. ಈ 1 ರಿಂದ 8 ಪ್ರಶ್ನೆಗಳು ಯಾವುದಕ್ಕೆ ಸಂಬಂಧಪಟ್ಟಂತಿದೆ ಅಂದರೆ ಗದ್ಯ ಭಾಗವನ್ನು ಓದ್ಕೊಂಡ್ಬಿಟ್ಟು ಉತ್ತರಿಸಬೇಕಾಗತ್ತೆ. ನೋಡ್ಬೋದು. ಎಂಟು ಪ್ರಶ್ನೆಗಳು ಇಲ್ಲಿ ಫುಲ್ ಕವರ್ ಆಗಿದೆ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ. ಈಗ ಮುಂದೆ ಪುಟ ಸಂಖ್ಯೆ 3ರಲ್ಲಿ 9ರಿಂದ ಸೇಮ್ ಈಗ ಫಸ್ಟ್ ಪೇಪರಲ್ಲಿ ಏನು ನೋಡಿದ್ವಲ್ಲ ಅದೇ ರೀತಿಯೇ 9ರಿಂದ 15 ಪ್ರಶ್ನೆಗಳನ್ನ ನಾವು ಪದ್ಯ ಭಾಗವನ್ನು ಓದ್ಕೊಂಡು ಉತ್ತರಿಸ್ಬೇಕಾಗತ್ತೆ. ಪ್ರಶ್ನೆ 10, ಪ್ರಶ್ನೆ 11, ಪ್ರಶ್ನೆ 12, 13, ಪ್ರಶ್ನೆ ಸಂಖ್ಯೆ 14, 15, 16. ನೆಕ್ಸ್ಟ್ ಈಗ ಪ್ರಶ್ನೆ 17, 18, 19, ಪ್ರಶ್ನೆ 20, 21, 22, ಇಲ್ಲಿ 23 ಪ್ರಶ್ನೆಗಳಾದವು ಪುಟ ಸಂಖ್ಯೆ 6ಕ್ಕೆ. ಇಲ್ಲಿ ನೆಕ್ಸ್ಟ್ ನೋಡೋದಾದರೆ ನೋಡಿ, ಇಲ್ಲಿ 24ನೇ ಪ್ರಶ್ನೆ, 25ನೇ ಪ್ರಶ್ನೆ, 26, 27, 28, 29, ಹಾಗೆ ಇದು 30. ನೋಡಿದ್ರಲ್ಲ ಸ್ನೇಹಿತರೆ,
ನೋಡಿದ್ರಲ್ಲ ಸ್ನೇಹಿತರೆ, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ TETಗೆ ಸಂಬಂಧಪಟ್ಟಂತೆ 2022ರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನ ನೋಡ್ತಾ ಹೋಗಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ಗಮನಿಸ್ತಾ ಹೋಗೋಣ. ಈ ಒಂದು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಸ್ನೇಹಿತರೆ. ಧನ್ಯವಾದಗಳು.